ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪ್ಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ವಿಶ್ವವಿಖ್ಯಾತವಾಗಿರುವಂಥ ಅಂಜನಾದ್ರಿ ಇದು ಹನುಮನ ಜನ್ಮಸ್ಥಳ. ಕರುನಾಡನ್ನು ಗುರುತಿಸುವುದೇ ಹನುಮನ ಜನ್ಮಸ್ಥಳ ಅಂತ. ಆ ಜಲಧಿಯನ್ನು ಜಿಗಿದು ಹನುಮನು ಉದಿಸಿದ ನಾಡು ಎಂತೆಂದೇ ಖ್ಯಾತಿ ಹೊಂದಿದೆ. ಈ ಹನುಮನ ಜನ್ಮಸ್ಥಳದಲ್ಲಿ ಈಗ ಅಭಿವೃದ್ಧಿ ಪರ್ವ ಆಗಬೇಕು. ಆದರೆ ಇಲ್ಲಿ ಹೆಚ್ಚು ಅಭಿವೃದ್ಧಿಕ್ಕಿಂತ ಹೆಚ್ಚು ಆಗ್ತಾ ಇರೋದು ರಾಜಕೀಯ. ಕಾಂಗ್ರೆಸ್ ಮತ್ತು BJP ಇಲ್ಲಿ ರಾಜಕಾರಣ ಮಾಡುತ್ತೆ, ಕಾಲಹರಣ ಮಾಡ್ತಾರೆ ಹೊರತು ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತೀವಿ. ಏನು ಅಂಜನಾದ್ರಿ, ರಾಮನ ಬಂಟ ಅಂಜನಾದ್ರಿಗೆ ಅಯೋಧ್ಯೆಯಲ್ಲಿ ರಾಮನ ದೇವಾಲಯ ನಿರ್ಮಾಣವಾದ ನಂತರವೂ ಸಹ ಇಲ್ಲಿ ಇದನ್ನು ಅಭಿವೃದ್ಧಿಪಡಿಸುತ್ತಾರೆ. ದೊಡ್ಡ ಮಟ್ಟದಲ್ಲಿ ವಿಶ್ವವಿಖ್ಯಾತವಾಗಷ್ಟು ಪ್ರವಾಸಿ ತಾಣವಾಗುತ್ತೆ ಅನ್ನುವಂಥ ಕಲ್ಪನೆ ಇತ್ತು. ಆದರೆ ಇಲ್ಲಿವರೆಗೂ ಆ ಕಾಮಗಾರಿ ನಡೆದಿಲ್ಲ. ಆದರೆ ಸರ್ಕಾರ ಏನು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಇಲ್ಲಿ 21 ಕೋಟಿ ರೂಪಾಯಿಯನ್ನು ಒಂದು ಮಂಜೂರಾತಿಯನ್ನು ನೀಡಿದರು. ಅದರ ನಂತರ ಬೊಮ್ಮಾಯಿ ಸರ್ಕಾರದಲ್ಲಿ 100 ಕೋಟಿ ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ 100 ಕೋಟಿ, ಒಟ್ಟು 221 ಕೋಟಿ ರೂಪಾಯಿ ಒಂದು ಯೋಜನೆ ಸಿದ್ಧವಾಗಿದೆ. ಆದರೆ ಅದಕ್ಕೆ ಒಂದಿಷ್ಟು ತಾಂತ್ರಿಕ ತೊಂದರೆ, ಒಂದು ಈ ಬೆಟ್ಟ ಅರಣ್ಯ ಪ್ರದೇಶದಲ್ಲಿದೆ ಅನ್ನುವಂಥ ಕಾರಣಕ್ಕಾಗಿ ಈಗ ಅದು ಕ್ಲಿಯರೆನ್ಸ್ ಹಂತದಲ್ಲಿದೆ. ಅದು ಬೆಟ್ಟಕ್ಕೆ ಒಂದಿಷ್ಟು ಯೋಜನೆ ತರ್ತಿದೆ. ಮತ್ತು ಗಂಗಾವತಿ ಶಾಸಕರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮೊದಲಿಂದ ಹೇಳ್ತಾ ಇರೋದು ಇಲ್ಲಿ 1350 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರದಿಂದ ಒಂದು ಪ್ರಸ್ತಾವನೆ ಇದೆ, ಅದು ಜಿಲ್ಲಾಡಳಿತದಿಂದ ಹೋಗಿದೆ. ಅದು ಪ್ರಸ್ತಾವನೆ ಜಾರಿಗೆ ಬಂದರೆ ಇದು ಅಭಿವೃದ್ಧಿ ಹೊಂದುತ್ತೆ ಅನ್ನೋದಂತ ಮಾತಿದೆ. ಮೇ 6ನೇ ತಾರೀಕು ನನ್ನ ವಿಷಯದಲ್ಲಿ ಕೋರ್ಟಲ್ಲಿ ಸಮಸ್ಯೆ ಆಗಿ ಒಂದು ತಿಂಗಳ ಕಾಲ ನಾನೇನು ಒಳಗಡೆ ಹೋಗಿ ಬರೋದ್ರೊಳಗಡೆ ಇಲ್ಲಿ ಪಾಪ 14 ಫ್ಯಾಮಿಲಿ ಕೂಡ ಹೊಸ ಬಟ್ಟೆಗಳು ಹೊಲಿಸ್ಕೊಂಡ್ಬಿಟ್ಟು ಗಂಗಾವತಿಯಲ್ಲಿ ಓಡಾಡೋದು ಶುರು ಮಾಡಿದರು. ಮತ್ತು ಗಂಗಾವತಿಯಲ್ಲಿ ಭಾಳ ಮಂದಿ ಎಲ್ಲ ರೆಡಿ ಮಾಡ್ಕೊಂಬಿಟ್ರು, ನಾಮಿನೇಷನ್ಗಳು ಕೂಡ ರೆಡಿ ಮಾಡ್ಕೊಂಡಿದ್ರು. ಅದರೊಟ್ಟಿಗೆ HK ಪಾಟೀಲು ಕರೆಸಿಬಿಟ್ಟು ಅಂಜನಾದ್ರಿಗೆ ಅದರಿಂದ ಅಡ್ವಾಂಟೇಜ್ ಏನಾದರೂ ತೊಗೋಬೇಕಂತೇಳಿ ತಮ್ಮನ್ನೆಲ್ಲ ಕರೆಸಿ ಆನೆಗೊಂದಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು. ಮೋರಿಯರ್ ಬೆಟ್ಟದಲ್ಲಿ ಪ್ರೆಸ್ ಮೀಟ್ ಮಾಡಿದರು. ಹಿರೇಬೆಣಕಲ್ಲಲ್ಲಿ ಇಲ್ಲ 10 ಕೋಟಿ ಕೊಡ್ತೀವಿ, ಅಲ್ಲ 5 ಕೋಟಿ ಕೊಡ್ತೀವಿ, ಡಿಸೆಂಬರ್ಗೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿ HK ಪಾಟೀಲ್ ಅವರು ಲಾಸ್ಟ್ ಇಯರ್ ಡಿಸೆಂಬರ್ಗೆ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ಹೇಳೋದ್ರಲ್ಲ. ಇವಾಗ ಪತ್ತೆ ಇದ್ದಾರೆ ಅವರ ಹೆಸರು. ಆದರೆ ಸ್ವಲ್ಪ ಆದರೂ ಅವ್ರಿಗೇನಾದರೂ ಒಂದಿಷ್ಟು ನಾಚಿಕೆ ಆಗಲಿ, ನಾವು ಹೇಳಿರೋಂಥ ಒಂದು ಮಾತಿಗೆ ಒಂದು ಬೆಲೆ ಆಗಲಿ, ಅಧಿಕಾರದಲ್ಲಿದ್ದೀವಿ, ಮಂತ್ರಿಗಳಾಗಿದ್ದೀವಿ, ಶಾಸಕರುಗಳಾಗಿದ್ದೀವಿ, ಸಂಸದರುಗಳಾಗಿದ್ದೀವಿ, ನಾವು ನಮ್ಮ ಮಾತನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದು ಇರಬೇಕಾಗಿತ್ತು ಒಂದು. ಸೊ ಹಾಗಾಗಿ ಅವ್ರಿಗೆ ಏನೂ ಇಲ್ಲ ಅನ್ನೋದನ್ನು ಅವರೇ ಸಾಬೀತು ಮಾಡ್ಕೊಂಡಿದ್ದಾರೆ. ಇನ್ನೊಂದು ತಾವು ಕೇಳಿರೋ ಪ್ರಕಾರ ಬೊಮ್ಮಾಯಿ ಅವರು ಹಿಂದೆ ನಮ್ಮ BJP ಸರ್ಕಾರದಲ್ಲಿ 100 ಕೋಟಿ ಅಮೌಂಟ್ ಏನೋ ಅವ್ರು ಕೊಟ್ಟಿದ್ದರು. ಅದರಲ್ಲಿ ಇವತ್ತು ಶಾಪಿಂಗ್ ಕಾಂಪ್ಲೆಕ್ಸು, ಶೌಚಾಲಯಗಳು, 2 ಯಾತ್ರಿ ನಿವಾಸಗಳು ಮತ್ತು ಒಂದು VIP ಗೆಸ್ಟ್ ಹೌಸ್, ಇದೆಲ್ಲವೂ ಕೂಡ ಏನು ನಿರ್ಮಾಣ ಹಂತದಲ್ಲಿದೆ. ಆಲ್ಮೋಸ್ಟ್ 90% ಕೆಲಸ ಮುಗಿದೋಗಿದೆ. ಇನ್ನೂ 10% ಆಗಬೇಕು. ಆ ಕಾಂಟ್ರಾಕ್ಟ್ರ್ ಮೇಲೆ ನಾನು ಒತ್ತಡ ಹಾಕಿ ಬೇಗನೆ ಮುಗಿಸಿ ಅಂತ ಹೇಳ್ಕೊತ ಬಂದರೆ ಅವರು ಇದುವರೆಗೂ ಕೂಡ ಮಾಡಿರೋ ಕೆಲಸದಲ್ಲಿ ಸುಮಾರು ಇವಾಗ ಅವ್ರೇನು ಕೆಲಸ ಪೂರ್ತಿ ಮಾಡಿದಾರಲ್ಲ, ಮಾಡಿರೋದ್ರಲ್ಲಿ ಇವಾಗ ಸುಮಾರು ಹೆಚ್ಚು ಕಡಿಮೆ 35 ಕೋಟಿ ಕೆಲಸ. ಅದರಲ್ಲಿ 10 ಕೋಟಿ ಇನ್ನೂ ಬಿಲ್ಸ್ ಪೆಂಡಿಂಗ್ ಇದೆ. ಸರ್ ನಾನು ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಕೈಲಾಗುತ್ತೆ ಅಂತೇಳಿ ಕಣ್ಣೀರು ಹಾಕುಂತ ಹೇಳ್ತಾ ಇದ್ದಾರೆ. ಹೇಗೂ ಒಂದು ಮಾಡಿ ಮುಗಿಸಿ ಅಟ್ಲೀಸ್ಟ್ ನಮ್ಮ ಮರ್ಯಾದೆ ಆದರೂ ಉಳಿಸಿ ಬರೋ ಭಕ್ತಾದಿಗಳಿಗೆ ಅಂತಂದರೆ ದೇವ್ರ ಮೇಲೆ ಭಾರ ಹಾಕಿ ನಾನು ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾನೆ. ನನಗೆ ತಿಳಿದಷ್ಟು ಮಟ್ಟಿಗೆ ಇನ್ನೊಂದು ಫೈನಲ್ ಹಂತಕ್ಕೆ ಇನಾಗ್ರೇಷನ್ ನಾವು ಮಾಡ್ಬೋದು. ಇನ್ನೊಂದು 10-15 ಡೇಸಲ್ಲಿ ಆ ಕೊಟ್ಟಿರೋ 100 ಕೋಟಿಯಲ್ಲಿ 35 ಕೋಟಿ ಕೆಲಸ ಇವಾಗ ಆಗಿರುವಂಥದ್ದು. ಇನ್ನೂ 65 ಕೋಟಿ ಕೆಲಸ ಅಲ್ಲಿ ಪೆಂಡಿಂಗ್ ಇದೆ. ಸಿದ್ದರಾಮಯ್ಯ ಅವರು ಏನು 100 ಕೋಟಿ ಅಂತೇಳಿ ಘೋಷಣೆ ಮಾಡೋದಕ್ಕೆ ನಾನು ವಿಧಾನಸಭೆಯಲ್ಲೇ ಹೋಗಿ ಎಲ್ಲರ ಮುಂದೆನೇ ಅವ್ರಿಗೆ ನಾನು ಧನ್ಯವಾದಗಳನ್ನ ಅಸೆಂಬ್ಲಿಯಲ್ಲೇ ನಾನು ಹೇಳಿದೆ ನಾನು. ಆದರೆ ಇವತ್ತು ವಿಚಾರ ಏನಂತಂದರೆ ಅಂಜನಾದ್ರಿ ಬೆಟ್ಟ ಇವತ್ತು ಅರಣ್ಯ ವ್ಯಾಪ್ತಿಗೆ ಬರುತ್ತೆ ಅಂಥೇಳಿ ಬ್ಲೈಂಡಾಗಿ ಎಲ್ಲರೂ ಕೂಡ ಜಸ್ಟ್ ಅರಣ್ಯ ವ್ಯಾಪ್ತಿ ಅದನ್ನು ಯಾರೂ ಕೂಡ ಡೀಟೇಲ್ಡಾಗಿ ನೋಡ್ಕೊಂಡಿಲ್ಲ. ನಾನಿವತ್ತು ಶಾಸಕನಾದ ಮೇಲೆ ಈ ಹಿಂದೆ ನಳಿನ್ ಅತುಲ್ ಅವರಿಗೆ ಅಲ್ಲಿ ಲೋಕಲಲ್ಲಿ ತುಂಬ ಒಬ್ಬ ಯಜಮಾನರು, ಒಬ್ಬ ರಾಜರ ಕುಟುಂಬದವರು ನನ್ನ ಕರೆದವರು ಹೇಳಿದರು, ಇದು ಅಂಜನಾದ್ರಿ ಬೆಟ್ಟ ಯಾವುದೇ ಕಾರಣಕ್ಕೂ ಕೂಡ ಅರಣ್ಯ ವ್ಯಾಪ್ತಿಗೆ ಬರೋದಿಲ್ಲ, ನೀವು ಬೇಕಾದರೆ ರೆಕಾರ್ಡ್ಸ್ ತೆಗೆದು ನೋಡಿ ಅಂತೇಳಿ ಹೇಳಿದ ಮೇಲೆ ನಾನಿವಾಗ ಬಂದಿರೋಂಥ ಸುರೇಶ್ ಇತ್ನಾಳ್ ಜಿಲ್ಲಾಧಿಕಾರಿಗಳು ಇವರು ಮುಂಬೈಯಿಂದ ರೆಕಾರ್ಡ್ಸ್ ಎಲ್ಲ ತರಿಸಿ ಎಲ್ಲೆಲ್ಲಿಂದನೋ ರೆಕಾರ್ಡ್ಸ್ ತರಿಸಿ ಭಾಳ ನಿಮಗೆ ತುಂಬ ಎವಿಡೆಂಟಾಗಿ ಇವತ್ತು ಅಂಜನಾದ್ರಿ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅಂತೇಳಿ ರೆಕಾರ್ಡ್ಸ್ ಎಲ್ಲ ಸಿಕ್ಕಿದೆ.
ಇವಾಗ ಇದಕ್ಕೆ ಸೆಟಲ್ಮೆಂಟ್ ಆಫೀಸರ್ ಬಂದು ಬಳ್ಳಾರಿ ಅಸಿಸ್ಟೆಂಟ್ ಕಮಿಷನರ್. ಈಗಾಗಲೇ ಇವರು ಸುರೇಶ್ ಇತ್ನಾಳ್ ಅವರು ಎಲ್ಲ ರೆಕಾರ್ಡ್ಸನ್ನ ಹಿಂದೆ ನಾಗರಾಜ್ ತಹಸೀಲ್ದಾರ್ ಅವ್ರ ಮೂಲಕ ಎಸಿಗೆ ಸಬ್ಮಿಟ್ ಮಾಡಿದ್ದಾರೆ. ನಾನು ಒಂದು ವಾರದ ಹಿಂದೆನೇ ಅವ್ರ ಹತ್ರನೂ ಮಾತಾಡಿದೆ. ಬೇಗನೆ ಡೇಟನ್ನು ಒಂದು ಕೊಟ್ಟು ಜಿಲ್ಲಾಧಿಕಾರಿಗಳು ಇವರೆಲ್ಲರೂ ಕೂಡ ಪ್ರೆಸೆಂಟೇಷನ್ ಮಾಡಿ ಅದನ್ನು ಅವ್ರು ಆರ್ಡ್ರ್ ಮಾಡಬೇಕಾಗಿದೆ. ಆ ಎಲ್ಲ ರೆಕಾರ್ಡ್ಸ್ ಆಧಾರದ ಮೇಲೆ ಇದು ಫಾರೆಸ್ಟ್ ವ್ಯಾಪ್ತಿಗೆ ಬರಲ್ಲ ಅಂತೇಳಿ, ಆವಾಗ ಮಾತ್ರ ನಾವು ಡೆವಲಪ್ಮೆಂಟಿಗೆ ಹಣ ಉಪಯೋಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಅಂಜನಾದ್ರಿ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಂದ್ರೆ 45 ನಿಮಿಷ ಬೇಕು. ಡಿಟೇಲ್ ಹೇಳ್ತೀನಿ ಏನೇನು ಆಗ್ತದೆ, ಯಾಕೆ, ಯಾವಾಗ ಉದ್ಘಾಟನೆ ನಾನು ಏನು ಹೇಳ್ತೀನಿ ಮುಖಂಡ ನಾ ಏನು ಹೇಳಕತ್ತೀನಿ. ಅಂಜನಾದ್ರಿ ಮಾತಾಡ್ತೀರಂದ್ರೆ ಡಿಟೇಲ್ ಆಗಿ ಡೆವಲಪ್ಮೆಂಟ್ ಎಲ್ಲಿ ಬಂದತಿ, ಏನು ಸ್ಟೇಟಸ್ ಎಲ್ಲ ಹೇಳ್ತೀನಿ. ಅದನಿಗೆ 2 ನಿಮಿಷದಾಗ ಹೇಳೋಕ್ಕಾಗಲ್ಲ. ಆದ್ರೆ ಒಟ್ಟು ಡಿಟೇಲ್ ಹೇಳ್ತೀನಿ. ಡಿಸೆಂಬರ್ಗೆ ಈಗ ಉದ್ಘಾಟನೆ ರೆಡಿ ಆಗಿತ್ತು, ಉದ್ಘಾಟನೆ ಮಾಡ್ತೀವಿ. ಶಾರ್ಟ್ಲಿ ಬರ್ತಾರೆ, ಮಿನಿಸ್ಟರ್ ಬರ್ತಾರೆ, ಉದ್ಘಾಟನೆ ಮಾಡ್ತೀವಿ. ಜೈಲಿಗೆ ಹೋದಾಗ ಎಚ್ ಕೆ ಪಾಟೀಲ್ ರಾಜಶೇಖರ ಹಿಟ್ನಾಳ್ ಕರ್ಕೊಂಡ್ಬಂದು ಇಲ್ಲಿ ಅನೌನ್ಸ್ ಮಾಡಿಸಿದ್ರು. ಆದ್ರೆ ಅದು ಯಾವುದೇ ಕೆಲಸ ಆಗಿಲ್ಲ. ರಾಜಶೇಖರ ಹಿಟ್ನಾಳ್ ಅವರು ಗಂಗಾವತಿ ಕ್ಷೇತ್ರದಿಂದ ಕೇಳಿದ್ದಾರೆ. ಅಲ್ಲ, ಅದು ಜೈಲಿಗಾರ ಹೋಗ್ಲಿ, ಬಳ್ಳಾರಿಗಾರ ಹೋಗ್ಲಿ, ಅದನ್ನ ಸಲುವಾಗಿ ನಾವು ಮಾಡ್ತೀವಿ. ನಾವು ಮಾಡೋದು ಅಂಜನಾದ್ರಿ ಅಭಿವೃದ್ಧಿ ರೀ. ಈಗೂ ಮಾಡ್ತೀವಿ, ಅದು ಇದ್ದಾಗೂ ಮಾಡ್ತೀವಿ, ಇಲ್ದಾಗೂ ಮಾಡ್ತೀವಿ. ನಾವು ಅದು ಜೈಲಿಗೆ ಹೋದಾಗ ಮಾಡ್ಬೇಕನ್ನೋದು ಏನೈತೆ ನಾವು. ಅಲ್ಲ, ಉಪಚುನಾವಣೆ 6 ತಿಂಗಳ ಆಕೈತಿ. ಅಂಜನಾದ್ರಿ ಅಭಿವೃದ್ಧಿ 6 ತಿಂಗಳು ಮಾಡಕ್ಕಾಗತ್ತ? ಅವ್ ಎಚ್ ಕೆ ಪಾಟೀಲ್ ಅವತ್ತು ಅನುದಾನ ಘೋಷಣೆ ಮಾಡಿದ್ರ? ಅಲ್ಲ, ಘೋಷಣೆ ಮಾಡಿದ್ರನ? ಅಂಜನಾದ್ರಿ ಅವತ್ತು ಬಂದದ್ದು ಡೆವಲಪ್ಮೆಂಟ್ ರಿವ್ಯೂ ಮಾಡಕ್ಕ. ಹೌದು, ಎಚ್ ಕೆ ಪಾಟೀಲ್ ಸಾಹೇಬ್ ಬಂದಿದ್ದು ಡೆವಲಪ್ಮೆಂಟ್ ರಿವ್ಯೂ ಮಾಡಕ್ಕ. ಯಾವುದೇ ಘೋಷಣೆ ಮಾಡಿ ಅಡಿಗಲ್ ಮಾಡಿ ಹೋಗಕ್ಕ ಇದು ಕಾಂಗ್ರೆಸ್ ಗೌರ್ಮೆಂಟ್, ಕಾಂಗ್ರೆಸ್ನೇ ಮಂತ್ರಿ ಅದ್ರ ಅವರು. ಹಂಗೆ ಪಾಲ್ತು ಸುಳ್ಳು ಹೇಳಿ ಹೋಗಲ್ಲ. ನಾವು ಅಡಿಗಲ್ ಮಾಡಿದ್ರೆ ಕೆಲಸ ಆಕೈತಿ. ಕಾಂಗ್ರೆಸ್ನವ್ರು BJP ಅಡಿಗಲ್ ಮಾಡಿದ್ರೆ ಅಲ್ಲಿ ಕಲ್ಲು ಅಷ್ಟೇ ಇರ್ತೈತೆ, ಅದು ಬೇರೆ ಕೆಲಸ ಆಗೋದಿಲ್ಲ. ಹೌದು, ರೆಡಿ ಆಗೈತಿಲ್ಲ ಈಗ ರೆಡಿ ಆಗೈತಿಲ್ಲ. ಈಗ ಶಾರ್ಟ್ಲಿ ಉದ್ಘಾಟನೆ ಮಾಡ್ತೀವಿ. ಈಗ ಎಲ್ಲ ಕಾಮಗಾರಿ ಮುಗಿಯಕ್ಕೆ ಬಂದದ್ದು, ಶಾರ್ಟ್ಲಿ ಉದ್ಘಾಟನೆ ಮಾಡ್ತೀವಿ. ನಿಂಗೆ ಅದನ್ನೇ ಡೀಟೇಲ್ಸ್, ನಿನಗೆ ಫೈನಾನ್ಷಿಯಲ್ ಪ್ರೋಗ್ರೆಸ್ಸು, ಫಿಸಿಕಲ್ ಪ್ರೋಗ್ರೆಸ್ ಎಲ್ಲ ರಿಪೋರ್ಟ್ ಕೊಡ್ತೀನಿ. ಅದು ಇನ್ನೊಂದು ದಿವಸ ಅದು ಪ್ರೆಸ್ ಮೀಟ್ ಮಾಡ್ತೀನಿ. ಅಂಜನಾದ್ರಿ 1975 ಅದು ಸೆಕ್ಷನ್ 4 ನೋಟಿಫೈ ಆಗಿದೆ. ಸೊ ಅದಕ್ಕೆ ಈಗ AC ಬಳ್ಳಾರಿಯವರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಇದ್ದಾರೆ. ಅವರು ಈಗಾಗಲೇ ಸೆಕ್ಷನ್ 5 ಎನ್ಕ್ವೈರಿ ಮಾಡ್ತಾರೆ, ಪ್ರೊಮಲ್ಗೇಷನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಏನು ದಾಖಲೆ ಕೊಡಬೇಕು ಅದೆಲ್ಲ ದಾಖಲೆಯನ್ನು ಕೊಟ್ಟಿದ್ದೀವಿ, ಇದು ಬಿಡಬೇಕು ಅಂತ. ಸೊ ಅದು ಫೈನಲ್ ನೋಟಿಫಿಕೇಷನ್ಗಿಂತ ಮೊದಲೇ ಬಿಡೋಕೆ ಅವ್ರಿಗೆ ಅವಕಾಶ ಇದ್ದರೆ ಬಿಡ್ತಾರೆ. ಅದು ಪರಿಶೀಲನೆ ಮಾಡ್ತಾರೆ ಅವರು. ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಡಿಸಿಷನ್ ತಗೋತಾರೆ. ಇಲ್ಲ, ಇಟ್ ಈಸ್ ಪೆಂಡಿಂಗ್. ಆದರೆ ಇಲ್ಲಿ ರಾಜಕಾರಣಕ್ಕೆ ಯಾವ ರೀತಿ ಬಳಕೆ ಆಗ್ತಿದೆ ಅನ್ನೋದಕ್ಕೆ ಈಗಾಗಲೇ ಏನು ಈ ಕುರಿತು ಏನು ಮಾತನಾಡಿರುವಂಥ ಗಾಲಿ ಜಾನ್ ರೆಡ್ಡಿ ಅವರು, ಇದರಲ್ಲಿ ಕೇಂದ್ರ ಮತ್ತು ಇದು ತಾಂತ್ರಿಕ ತೊಂದರೆಯಲ್ಲಿ ಈಗ 21 ಕೋಟಿ ರೂಪಾಯಿ ಕಾಮಗಾರಿ ಮಾಡಿದೆ ಮತ್ತು ರೂಫೇಗಾಗಿ 80 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರವೂ ನೀಡಿದೆ. ಜೊತೆಗೆ ರಾಜ್ಯ ಸರ್ಕಾರದಿಂದಲೂ ಹಣ ಇದೆ. ಆದರೆ ಇಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿದೆ. ಆದರೆ ಇಲ್ಲಿ ನಾನು ಕಳೆದ ವರ್ಷ ಏನು ಹೈದರಾಬಾದ್ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ನನ್ನ ಸದಸ್ಯತ್ವ ರದ್ದು ಆದಾಗ ಆ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಮಾಡೋಕ್ಕೆ ಬಂದರು. ಏನು ಕೇಂದ್ರ ಆವಾಗಿನ ಸಚಿವರು ಅಂದರೆ ಪ್ರವಾಸೋದ್ಯಮ ಸಚಿವರು ಎಚ್ ಕೆ ಪಾಟೀಲರನ್ನು ಈಗಿನ ಸಂಸದರಾಗಿದ್ದ ರಾಜಶೇಖರ್ ಕರ್ಕೊಂಬಂದು ಇಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ್ವಿ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಪರಿಶೀಲನೆ ಮಾಡಿದ್ವಿ ಅನ್ನುವಂಥ ಮಾತುಗಳನ್ನು ಹೇಳಿದರು. ಜೊತೆಗೆ ಇಲ್ಲಿ ಆದರೆ ಡಿಸೆಂಬರ್ ಹಂತಕ್ಕೆ ಈಗೇನು ಮೊದಲು 21 ಕೋಟಿ ರೂಪಾಯಿ ಕಾಮಗಾರಿ ನಡೆದಿತ್ತು ಅದನ್ನು ಪೂರ್ಣಗೊಳಿಸ್ತೀವಿ ಅಂದರು. ಆದರೆ ಇಲ್ಲಿವರೆಗೆ ಆಗಿಲ್ಲ ಮತ್ತು ಇದಕ್ಕೆ ಸಾಧ್ಯವೇನೇ ಇಲ್ಲ ಅನ್ನುವಂಥ ಮಾತುಗಳನ್ನು ಅವರು, ಯಾಕಂದರೆ ಈಗ ಕೇವಲ ರಾಜಕಾರಣ ಮಾಡೋದು ಬಿಟ್ಟು ಇಲ್ಲಿ ಅಭಿವೃದ್ಧಿ ಆಗಲಿ ಅನ್ನೋದು ಅವರ ವಾದವಾಗಿದೆ. ಆದರೆ ಈ ಕುರಿತು ಮಾತನಾಡಿರುವಂಥ ಏನು ಸಂಸದ ರಾಜಶೇಖರ್ ಹಿಟ್ನಾಳ್ ಅವರದು, ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಜೈಲಿಗಾರ ಹೋಗಲಿ ಅಥವಾ ಹೊರಗಿರಲಿ ಅದು ನಮಗೆ ಸಂಬಂಧ ಇಲ್ಲ, ಅಭಿವೃದ್ಧಿ ಆಗುತ್ತೆ. ಆದರೆ ಇಲ್ಲಿ ರಾಜಕಾರಣವೇ ಇಲ್ಲ. ಯಾಕಂದರೆ ಉಪಚುನಾವಣೆ ಕೇವಲ ಒಂದು 6 ತಿಂಗಳಾದರೆ, ಆದರೆ ಅಂಜನಾದ್ರಿ ಅಭಿವೃದ್ಧಿಗೆ ಸರಿಸುಮಾರು ಭಾಳಷ್ಟು ವರ್ಷಗಳು ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೆದಿದೆ ಮತ್ತು BJPಯನ್ನು ಇಲ್ಲಿ ಅವರು ಟೀಕಿಸಿದ್ದು ಏನಂದರೆ, BJPಯವರಿದ್ದಾಗ ಅಡಿಗಲ್ಲು ಹಾಕ್ತಾರೆ ಹೊರತು ಕಾಮಗಾರಿ ಆಗಿಲ್ಲ, ಅದು ಕಲ್ಲಾಗಿರುತ್ತೆ. ಆದರೆ ನಾವು ಅಡಿಗಲ್ಲು ಹಾಕಿದ ನಂತರ ಅದು ಕಾಮಗಾರಿ ಮುಗಿಸ್ತೀವಿ ಅನ್ನೋಂಥ ಮಾತುಗಳಿದೆ. ಈ ರಾಜಕಾರಣ ಏನೇ ಇರಲಿ, ಆದರೆ ಒಟ್ಟಾರೆಯಾಗಿ ಹೇಳಿದ್ರು ಈಗ ಅರಣ್ಯ ಪ್ರದೇಶದಲ್ಲಿರುವಂಥ ಇದು ಏನು ಈ ಬೆಟ್ಟವನ್ನು ಈಗಾದ ಇಲ್ಲಿ ಹೊರಗೆ ಏನು ಅರಣ್ಯ ಪ್ರದೇಶ ಅಲ್ಲ ಅನ್ನುವಂಥ ಮಾಹಿತಿಯನ್ನು ಬಳ್ಳಾರಿ ಉಪವಿಭಾಗಾಧಿಕಾರಿಗಳು ನೀಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೆಲಸಗಳು ಆಗ್ಬೋದು ಅನ್ನುವಂಥ ಮಾತುಗಳಿದೆ.
ಆದರೆ ಈ ರಾಜಕಾರಣ ಏನೆಯಲ್ಲಿ ಇದು ವಿಶ್ವವಿಖ್ಯಾತವಾಗಿರುವಂಥ ಅಂಜನಾದ್ರಿ ಅಭಿವೃದ್ಧಿ ಆಗಲಿ ಅನ್ನೋದು ಇಲ್ಲಿ ಜನರ ಇದೆ. ಯಾಕಂತೇಳಿದರೆ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಇಡೀ ಜಗತ್ತಿನಲ್ಲಿ ಹೆಚ್ಚು ಪೂಜಿಸುವಂಥ ಹನುಮದೇವರಿಗೆ ಇಲ್ಲಿ ಉತ್ತಮವಾದ ಮತ್ತು ಜನ್ಮಸ್ಥಳವನ್ನು ಅಭಿವೃದ್ಧಿಪಡಿಸಬಹುದು, ಎಲ್ಲರ ಆದ್ಯ ಕರ್ತವ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಶಾಣಬ್ ಬಾಚಲಪುರ್, ನ್ಯೂಸ್ 18 ಕಾಪಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.